ಇವತ್ತು ನಾನು ದೇಸಿ ಸ್ಟೈಲಲ್ಲಿ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಬಾಣಲಿಲಿ ನೀರು ಇಟ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇದೆ. ಕುದೀತಾ ಇರೋ ನೀರಿಗೆ ಪಾಸ್ತಾನ ಹಾಕೋಣ. ನಾನು ಒಂದು ಅರ್ಧ kg ಅಷ್ಟಿದೆ ಇದು ಪಾಸ್ತಾ, ಟ್ರೈ ಕಲರ್ ಪಾಸ್ತಾ. ಈ ಪಾಸ್ತಾನ ಇವಾಗ ಕುದೀತಾ ಇರೋಂಥ ನೀರಿಗೆ ಹಾಕ್ತೀನಿ. ನೀರಿಗೆ ಹಾಕಿ ಒಂದು 5 ರಿಂದ 10 ನಿಮಿಷ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದಮೇಲೆ ನೀರನ್ನೆಲ್ಲ ತೆಗೆದು ಸೋಸ್ಕೊಂಡು ಇಟ್ಕೊಳ್ಳೋಣ. ಪಾಸ್ತಾ ಚೆನ್ನಾಗಿ ಕುದೀತಾ ಇದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಒಂದು 4-5 ಡ್ರಾಪಷ್ಟು ಎಣ್ಣೆನೂ ಕೂಡ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋ ಉದ್ದೇಶ ಏನಂದರೆ ಅದು ಒಂದಕ್ಕೊಂದು ಅಂಟಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಉದುರುದ್ರಾಗಿ ಚೆನ್ನಾಗಾಗುತ್ತೆ. ಈಗ ಒಂದು ಅರ್ಧದಷ್ಟು ಬೆಂದಿದೆ. ಈಗ ಇನ್ನೊಂದು ಅರ್ಧ ಬೆಂದರೆ ಆಮೇಲೆ ನೀರು ತೆಗೆದುಕೊಳ್ಳೋಣ. ಪಾಸ್ತಾ ಬೇಯ್ತಾ ಇದೆ. ಈಗ ಪಾಸ್ತಾ ಬೇಯೋಷ್ಟೊತ್ತಿಗೆ ತರಕಾರಿನೂ ಕೂಡ ಕಟ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ತರಕಾರಿಯಲ್ಲಿ ನಾನು ಒಂದು ಹಿಡಿಯಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟು, ಒಂದೆರಡು ಕ್ಯಾಪ್ಸಿಕಮ್ಮು, ಒಂದು 4 ರಿಂದ 5 ಈರುಳ್ಳಿ, ಇದಿಷ್ಟು ಕೂಡ ಉದ್ದುಗೆ ಕಟ್ ಮಾಡ್ಕೊಳ್ಳೋಣ. ಈಗ ಪಾಸ್ತಾದಲ್ಲಿ ನೀರನ್ನೆಲ್ಲ ತೆಗೆದು ಶೋಧಿಸಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿನ ಕಾಯಕ್ಕಿಟ್ಕೊಂಡು ಅದಕ್ಕೀಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ ಹಾಕಿದ್ರೆ ಟೇಸ್ಟು ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಬೆಣ್ಣೆ ಹಾಕ್ತಿದ್ದೀನಿ. ಒಂದೇ ಒಂದು ಕ್ಯೂಬ್ ಹಾಕ್ತೀನಿ. ನಾನು ಆಲ್ರೆಡಿ ತೋರಿಸಿದ್ದೆ ಅಲ್ವಾ ತರಕಾರಿ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದಿಷ್ಟನ್ನು ಕೂಡ ಹಾಕೋತೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಈರುಳ್ಳಿ ಫ್ರೈ ಆಗ್ತಿದೆ. ಈ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಈಗ ತರಕಾರಿಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಈಗ ಬೀನ್ಸು ಕ್ಯಾರೆಟು ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಿದ್ದೀನಿ, ಯಾಕಂದರೆ ಸ್ವಲ್ಪ ಕ್ರಂಚಿಯಾಗಿದ್ದರೆ ಕ್ಯಾಪ್ಸಿಕಮ್ಮು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡ್ಕೊಂಡು ಉಪ್ಪು ಹಾಕೋಬೇಕು, ಯಾಕಂದರೆ ಪಾಸ್ತಾ ಬೇಯಬೇಕಾದ್ರೂ ಕೂಡ ನಾವು ಉಪ್ಪು ಹಾಕಿರ್ತೀವಿ. ಹಾಗಾಗಿ ಇವಾಗ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳೋಣ. ತರಕಾರಿ ಚೆನ್ನಾಗಿ ಬೇಕಾದರೆ ಈ ಟೈಮಲ್ಲಿ ಒಂದೆರಡು ಟೊಮೆಟೊ ಕೂಡ ಕಟ್ ಮಾಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಫ್ರೈ ಆಗ್ತಿದೆ. ಈಗ ತರಕಾರಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ, ಡ್ರೈ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪೌಡರು. ನಿಮ್ಮ ಟೇಸ್ಟ್ಗೆ ಅಕಾರ್ಡಿಂಗು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು. ನನ್ನ ಮಕ್ಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಒಂದು ಇದು ನೋಡಿ ಸಣ್ಣ ಸ್ಪೂನು, ಈ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಹಾಕೋತೀನಿ. ಈಗ ತರಕಾರಿ ಎಲ್ಲ ಬೆಂದಿದೆ. ಮೀನು ಮೇಲೆ ಹಾಗೆ ಕಾಫಿಗೂ ಕೂಡ ಇಟ್ಕೊಂಡ್ಬಿಡ್ತೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ತರಕಾರಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾನ ಕೂಡ ಹಾಕ್ತಾಯಿದ್ದೀನಿ. ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪಾಸ್ತಾ ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಒರಿಗಾನೋ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಬಿಸಿ ಬಿಸಿಯಾದ ದೇಸಿ ಸ್ಟೈಲ್ ಪಾಸ್ತಾ ರೆಡಿ ಆಗುತ್ತೆ. ಈ ಟೈಮಲ್ಲಿ ನಿಮ್ಗೇನಾದರೂ ಸ್ವಲ್ಪ ಇನ್ನೂ ಪಾಸ್ತಾ ಬೇಯಬೇಕಿತ್ತು ಅಂತ ಅನಿಸಿದ್ರೆ ಒಂದು ಅರ್ಧ ಗ್ಲಾಸಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಈಗ ಕನ್ಸಿಸ್ಟೆನ್ಸಿ ಒಂದು ಹದವಾಗಿ ಕರೆಕ್ಟಾಗಿದೆ.
ಇಷ್ಟು ಸಾಕು ಅನ್ಕೋತೀನಿ. ಪಾಸ್ತಾ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ, ಇದೆರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಪಾಸ್ತಾ ರೆಡಿ. ಈಗ ಬಿಸಿ ಬಿಸಿಯಾದ ದೇಸಿ ಪಾಸ್ತಾ ರೆಡಿ ಆಯಿತು. ಪಾಸ್ತಾ ಈಗ ರೆಡಿಯಾಗಿದೆ. ಪಾಸ್ತಾನು ಕೂಡ ರೆಡಿ ಆಯಿತು. ಮಕ್ಳಿಗಿಬ್ರಿಗೂ ಬಾಕ್ಸ್ ರೆಡಿ ಮಾಡಿದ್ದೀನಿ. ಪಾಸ್ತಾ ಮತ್ತು ಫ್ರೂಟ್ಸಲ್ಲಿ ಇವತ್ತು ಸೀಬೆಕಾಯಿನ ಹಾಕಿದ್ದೀನಿ.